ನೋಡಿ, ಕನಗಾನಕೊಪ್ಪ ಗ್ರಾಮದಲ್ಲಿ ಇವತ್ತು ಮಿಣಗನಗೂರ್ಕಿ ಪಂಚಾಯಿತಿ, ಮಂಚೇನಹಳ್ಳಿ ತಾಲೂಕು, ಚಿಕ್ಕಬಳ್ಳಾಪುರ ಜಿಲ್ಲೆ. ಇಲ್ಲಿ ಈ ಊರಿನ ಸಮಸ್ತ ಜನತೆ, ರೈತಾಪಿ ಜನರು, ಮಹಿಳೆಯರು, ಯುವಕರು, ಇಷ್ಟೂ ಜನ ಅವರ ಊರು ಬದಿಯಲ್ಲೇ ಇರ್ತಕ್ಕಂಥ ಒಂದು ಬಂಡೆ ಹತ್ರ ಅಲ್ಲಿ ಯಾವುದೇ ಕಾರಣಕ್ಕೂ ಗಣಿಗಾರಿಕೆ ಮಾಡಬಾರ್ದು ಅಂತೇಳಿ ಅನೇಕ ವರ್ಷಗಳ ಅವರ ಒಂದು ಪ್ರಯತ್ನ, ಹೋರಾಟ. ಅದಕ್ಕೆ ನಾನು ಶಾಸಕನಿದ್ದಾಗ, ಚುನಾಯಿತ ಪ್ರತಿನಿಧಿ ಅಲ್ಲಿದ್ದಾಗ ಚಿಕ್ಕಬಳ್ಳಾಪುರದಲ್ಲಿ, ಅದು ವಿಧಾನಸಭಾ ಕ್ಷೇತ್ರಕ್ಕೆ ಬರ್ತದೆ, 10 ವರ್ಷಗಳ ಕಾಲ ನಾನು ಅದನ್ನು ನಿಲ್ಲಿಸಿದೆ. ಭಾಳ ಒತ್ತಡಗಳು ಬಂತು, ಅದರಿಂದ ನಷ್ಟವೂ ಆಯಿತು ರಾಜಕೀಯವಾಗಿ. ಆದರೂ ಕೂಡ ನಾನು ಜನಸಾಮಾನ್ಯರ ಪರವಾಗಿ ನಾನು ಧೋರಣೆಯನ್ನು, ಅವರ ಒಂದು ಹೋರಾಟಕ್ಕೆ ಸ್ಪಂದಿಸಿ ಅವ್ರ ಜೊತೆಯಲ್ಲಿ ನಿಂತೆ. ಆದರೆ ಈಗಿರ್ತಕ್ಕಂಥ ಯಾವ ವ್ಯಕ್ತಿ ಆ ಊರಿಗೋಗಿ ಭಾಷಣ ಮಾಡಿ, ಸಿನಿಮಾ ಡೈಲಾಗ್ ಹೊಡೆದು, ಯಾವುದೇ ಕಾರಣಕ್ಕೂ ಇಲ್ಲಿ ಗಣಿಗಾರಿಕೆಯನ್ನು ನಾನು ತರೋದಿಲ್ಲ, ಮಾಡೋಕ್ಕೆ ಬಿಡೋದಿಲ್ಲ ಅಂತ ಹೇಳಿದಂಥ ಪ್ರತಿನಿಧಿ ಇವತ್ತು ಏನು ಮಾಡಿದ್ದಾರೆ, ಎಷ್ಟು ಹಣಕ್ಕೆ ಮಾರ್ಕೊಂಡಿದ್ದಾರೆ ಅವ್ರನ್ನವರು. ಪೊಲೀಸ್ನವ್ರು ಏನಾಗಿದ್ದಾರೆ, ಆಡಳಿತದ ಯಂತ್ರದ ಕೈಯಲ್ಲಿ ಸಿಕ್ಕಾಕೊಂಡಿದ್ದೀರಾ, ಕೈಗಳಿಗೆ ನೀವು ಬೇಡಿ ಹಾಕಿದ್ದೀರಾ. ಜನರಿಗೆ, ತಪ್ಪಿತಸ್ಥರಿಗೆ ಕೈಗಳಿಗೆ ಬೇಡಿ ಹಾಕಿ ಜೈಲಿಗೆ ಹಾಕೋ ಬದಲು ನೀವೇ ನಿಮ್ಮ ಕೈಗಳಿಗೆ ಬೇಡಿಯನ್ನು ಹಾಕ್ಕೊಂಡಿದ್ದೀರಾ.